ಅಲ್ಲಿ ಸಿಎಂ ನನಗೆ ಗೊತ್ತಿಲ್ಲಪ್ಪ, ಯಾರ ಜೊತೆ ಹೋಗಿದ್ದಾರೆ ಏನೋ ಗೊತ್ತಿಲ್ಲ. ನಾನೇ ಹೇಳ್ತೀನಿ ಸರ್, ಲಿಸ್ಟ್ ನಮಗೆ ವಿಚಾರ ಗೊತ್ತಿಲ್ಲ. ಸರ್ ಅಲ್ಲ, ಈ ರೀತಿ ಹೋಗಿ ಒಂದು ಲಾಬಿಯನ್ನು ಮಾಡ್ತಿದ್ದಾರೆ ಅಂದ್ರೆ ಕೇಳಬೇಕು ಅನ್ನೋಂಥದ್ದು ಸರ್. ಅವರು ಅಧ್ಯಕ್ಷರಾಗಿದ್ರು, ಚುನಾವಣೆಯನ್ನೆಲ್ಲ ಪಕ್ಷ ತಂದು ಡಿಕೆಶಿ ಬಣದ ಶಾಸಕರಲ್ಲಿ ಗುರುತಿಸಿಕೊಂಡಿರೋರು ಹೋಗಿ ದೆಹಲಿಯಲ್ಲಿ ಯಾವ ಬಣನೂ ಇಲ್ಲ. ಕಾಂಗ್ರೆಸ್ ಅಲ್ಲಿ ಇರೋದು ಒಂದೇ ಬಣ, ಕಾಂಗ್ರೆಸ್ ಬಣ. ಈ ರೀತಿ ಚರ್ಚೆ ಆಗ್ತಿದೆಯಲ್ಲ ಸರ್, ನೀವು ಯಾವ ಈಗ ಮಾಡ್ತೀರಾ ಸರ್? ಚರ್ಚೆಯನ್ನ ನನಗೆ ಗೊತ್ತಿಲ್ಲಪ್ಪ ಅದೆಲ್ಲ. ಅಲ್ಲ ಅಂದ್ರೆ ನಿನ್ನೆ ಡಿ.ಕೆ. ಸುರೇಶ್ ಅವರು ಕೂಡ ಕರ್ಕೊಂತಾರೆ. ಸುರೇಶ್ ಅವರು ಹೇಳಿದಾರಲ್ಲ ಅಷ್ಟೇ. ಅಂದ್ರೆ ಸರ್ ಈಗ 2 ವರ್ಷ ಆಗ್ತಿದ್ದು ಒಂದು ದಿನನೂ ಕಳೀತಾ ಇಲ್ಲ, ಆಗ್ಲೇ ಈ ತರ ಡಿ.ಕೆ. ಶಿವಕುಮಾರ್ ಅಧಿಕಾರ ಆಗ್ಬೇಕು ಅಂತ ಹೇಳಿ ಅದೆಲ್ಲ ದೆಹಲಿಯಲ್ಲಿ ಏನೇನಾಯಿತು ನನಗೆ ಆ ಕಾಲದಲ್ಲಿ ನನಗೆ ಗೊತ್ತಿಲ್ಲ. ಅದರಿಂದ ನಿಮಗೆ ಏನಾದರೂ ಇನ್ನೂ ಹೆಚ್ಚಿನ ಸಂಪೂರ್ಣ ಮಾಹಿತಿ ಬೇಕಾಗಿದ್ದರೆ ಶಿವಕುಮಾರ್ ಅವರು ಇದೇ ಜಿಲ್ಲೆಯವರು, ಅವ್ರ ಹತ್ರ ಮಾತಾಡಿ. ಸುರೇಶ್ ಅವರು ಇದೇ ಜಿಲ್ಲೆಯವರೇ, ನೀವು ಅವ್ರ ಹತ್ರ ಮಾತಾಡ್ತೀವಿ ಸರ್. ನಿಮಗೆ ಆತ್ಮೀಯ ಗೆಳೆಯರು ಸರ್ ಶಿವಕುಮಾರ್ ಅವರು, ನಿಮ್ಮ ಹತ್ರ ಏನಾದ್ರು ಹೇಳ್ಕೊಂಡಿದ್ದಾರಾ ಸರ್? ಇಲ್ಲ ಇಲ್ಲ, ಆ ಥರ ಏನು ಹೇಳ್ಕೊಂಡಿಲ್ಲ. ನೀವು ಅವ್ರ ಜಿಲ್ಲೆಯ ಶಾಸಕರ ಸಚಿವರಾಗಿದ್ದೀರಿ ಸರ್, ನಿಮ್ಗೆಲ್ಲ ಗೊತ್ತಾ? ತಾವು ಏನು ನಿರೀಕ್ಷೆ ಮಾಡ್ತೀರಿ? ನಾನು ಉಸ್ತುವಾರಿ ಸಚಿವನಾಗಿರೋದು ಜಿಲ್ಲೆಯ KDP ಮೀಟಿಂಗ್ಸು, ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳೋಕ್ಕೆ. ರಾಜಕೀಯಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ಸರಿ, ಮತ್ತೊಂದು ಕಡೆ ಡಿನ್ನರ್ ಪಾರ್ಟಿ ಇಲ್ಲ, ಗೊತ್ತಿಲ್ಲ. ಏನೋ 4 ಜನ ಊಟಕ್ಕೆ ಸೇರ್ಕೊಂಡ್ರೆ ಅದಕ್ಕೆ ನಾವು ಸರ್ ಈ ಸಂದರ್ಭದಲ್ಲಿ ಬಣ್ಣ ಕಟ್ಟಕ್ಕಾಗುತ್ತಾ? ಅಲ್ಲ ಸರ್, ನಿಜವಾಗ್ಲೂ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಮಾತುಕತೆ ಆಗಿತ್ತಾ ಅಂತ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನೀವು ಶಿವಕುಮಾರ್ ಅವರು ನಿಮ್ಗೆಲ್ಲ ಕೂಡ ಆತ್ಮೀಯರು. ನಿಮ್ಮನ್ನ ಯಾರು ಕರೀತಾ ಇಲ್ವಾ ಸರ್? ಅದನ್ನೇ ಕೇಳಿ. ಡಿನ್ನರ್ ಪಾಲಿಟಿಕ್ಸ್ ನಡೀತಾ, ನಿಮ್ಮನ್ನ ಯಾರು ಕರೀತಾ ಇಲ್ಲ? ನಾನು ಯಾರು ಕರೆಯಲ್ಲ. ಅಂದ್ರೆ ತಾವು ತಟಸ್ಥ ಬಣನ ಸರ್? ಯಾವ ಬಣದಲ್ಲಿ ನಾನು ಕಾಂಗ್ರೆಸ್ ಬಣ. ಕಾಂಗ್ರೆಸ್ ನಲ್ಲಿ ಸೀನಿಯರ್ ಲೀಡರ್ ಈ ತರದ ಒಂದಷ್ಟು ಗೊಂದಲಗಳಿಗೆ, ಬೆಳವಣಿಗೆಗಳ ಬಗ್ಗೆ ಏನ್ ಅನ್ಸುತ್ತೆ ಸರ್? ಬದಲ ಮಾಡ್ಕೊಳ್ಳೋದು, ಬದಲ ಮಾಡ್ಕೊಂಡಷ್ಟು ಪಕ್ಷಕ್ಕ ಅಂದ್ರೆ ಈ ವಿಚಾರನ ನನಗೆ ಗೊತ್ತಿಲ್ಲಪ್ಪ. ಆಮೇಲೆ ಈ ಹೈಕಮಾಂಡ್ ಅಂತ ಏನೂ ಇಲ್ಲ. ನಾವು ಕೂಡ ಎಲ್ಲ ಜವಾಬ್ದಾರಿ ಇರ್ತಕ್ಕಂಥವ್ರಲ್ಲ. ಎಲ್ಲ 1 ಸಲ 2 ಸಲ 4 ಸಲ 5 ಸಲ MLS ಆಗಿರ್ತಕ್ಕಂಥವ್ರೆ. ಇದರಿಂದ ಯಾವುದು ಮಾಧ್ಯಮದ ಮುಂದೆ ಹೇಳಬೇಕು, ಯಾವುದು ಹೇಳಬಾರ್ದು ಅನ್ನೋದನ್ನು ನಾವು ಒಂದು ಕಡಿವಾಣ ಹಾಕ್ಬೇಕು ಸರ್. ಕೆಲವೊಂದು ವಿಚಾರಗಳು ಸ್ಟ್ಯಾಂಡ್, ನಮ್ದು ಯಾವ ಸ್ಟ್ಯಾಂಡು ಇಲ್ಲಪ್ಪ. ಅಧಿಕಾರ ಹಂಚಿಕೆ ವಿಚಾರ ಆಗ್ತಿದ್ಯಾ ಅಂತ ಹೇಳಿ ಸರ್. ಈಗ ಕಾಂಗ್ರೆಸ್ ನನಗೆ ಬಣಗಳಾಗ್ತಿದ್ಯಾ ಅಂತ ಹೇಳಿ. ಬಣ ಇಲ್ಲ. ಬಿಜೆಪಿಲಿ ಇದ್ದಷ್ಟಿಲ್ಲ. ಅಂದ್ರೆ ಇಲ್ಲಿ ಬಿಜೆಪಿಲಿ 4-5 ಬಣ ಇದೆ, ನಮ್ಮಲ್ಲಿ ಬಣ ಇಳಿಲ್ಲ. ಎರಡೇನ ಸರ್ ಆಗಿ ನಿಮ್ಮ ಒಂದೇ ಇರೋದು ಕಾಂಗ್ರೆಸ್ ಬಣ ಅಷ್ಟೇ. ಬಿಜೆಪಿಲಿ ಎಷ್ಟು ಬಣ ಇದೆ? ಆಮೇಲೆ ನಮ್ಮಲ್ಲಿ ನಾಯಕತ್ವಕ್ಕೆ ಕೊರತೆ ಇಲ್ಲ. 10 ಜನ ಮುಖ್ಯಮಂತ್ರಿಗಳಾಗುವಂಥ ಕೆಪಾಸಿಟಿ ಇರ್ತಕ್ಕಂಥವ್ರು ಇದ್ದಾರೆ. ಬಿಜೆಪಿಲಿ ಯಾರಿದ್ದಾರಪ್ಪ? ಅಂದ್ರೆ ಅದೇ ಸಮಸ್ಯೆನೇ ಸರ್. ಅಲ್ಲ, 1 ನಿಮಿಷ. ಬಿಜೆಪಿನಲ್ಲಿ ಯಾರಿದ್ದಾರೆ? ನಾಯಕತ್ವನೇ ಇಲ್ವಲ್ಲ ಅಲ್ಲಿ. ವಿಜಯೇಂದ್ರ ಅವ್ರ ನಾಯಕತ್ವನ ಅವ್ರ ಪಕ್ಷದಲ್ಲೇನೂ ಒಪ್ಪೋದೇ ಇಲ್ಲ. ಅದೇ ಕಾಂಗ್ರೆಸ್ JDS ಹಳೆ ಮೈಸೂರಲ್ಲಿ ಬಲಿಷ್ಠವಾಗಿತ್ತು. ಬಿಜೆಪಿಯವ್ರ ಜೊತೆ ಅವರು ಕೂಡ ಸೇರಿಕೊಂಡು ಅವ್ರನ್ನ ಬಿಜೆಪಿಯವರು ತಿಂದಾಕ್ಬಿಡ್ತಾರೆ. ಬಿಜೆಪಿಯವರು ರಾಜಣ್ಣ ಅವರು ನವೆಂಬರ್ ಕ್ರಾಂತಿ ಅಂತ ಹೇಳಿದ್ರು ಸರ್. ನವೆಂಬರ್ ಹೇಗೆ ಸರ್? ನವೆಂಬರಲ್ಲಿ ನೋಡಿ, ಚಳಿನೂ ಇಲ್ಲ, ಏನು ಸರ್, ಬಿಸಿಲು ಇಲ್ಲ. ಈಗ ವಾತಾವರಣ ಹೇಗಿದೆ ಆಚೆ ಕಡೆ, ಅದರಿಂದ ಶಾಂತಿ ಇಲ್ಲ. ಶಾಂತಿ ಏನೋ ಕ್ರಾಂತಿನೇ ಇಲ್ಲ, ಭ್ರಾಂತಿನೇ ಇಲ್ಲ, ಶಾಂತಿ. ಇವಾಗ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಸರ್ ಗೊತ್ತಿಲ್ಲ. ಒಂದಷ್ಟು ಹಿರಿಯ ಸಚಿವರನ್ನ ಕ್ಯಾಬಿನೆಟ್ ಇಂದ ತೆಗೆದು ಹೊಸಬರಿಗೆ ಅವಕಾಶ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆಮೇಲೆ ನನಗಿಂತಲೂ ನಿಮಗೆ ಡಿ.ಕೆ. ಶಿವಕುಮಾರ್ ಅವರು, ಸುರೇಶ್ ಅವರು ಹೆಚ್ಚು ಆತ್ಮೀಯರಲ್ವಾ? ನೀವು ಅವ್ರನ್ನೇ ಕೇಳಿದ್ರೆ ಇದೆಲ್ಲ. ನಿಮ್ಗೆ ಬಹುಕಾಲದ ಗೆಳೆಯರು ಸರ್, ನಿಮ್ಮ ಹತ್ರ ಹಂಚ್ಕೊಂಡಿರ್ತಾರೆ, ನೀವು ಹೇಳ್ಬೇಕು ಸರ್. ಒಂದಷ್ಟು ಪಕ್ಷದಲ್ಲಿ ಆಗ್ತಾರಂತ ಬೆಳವಣಿಗೆ ಸರ್, ಹಿರಿಯ ಸಚಿವರಾಗಿ ನಿಮ್ ಗಮನಕ್ಕಿದ್ಯಾ? ಬೇರೆ ಸಚಿವರು ಯಾರಾದ್ರೂ ನಿಮ್ನ ಸಂಪರ್ಕ ಮಾಡಿದಾರಾ? ಯಾರು ಮಾಡಿಲ್ಲ. ನಾನು ಯಾರ ಹತ್ರನೂ ರಾಜಕೀಯನೇ ಮಾತಾಡಕ್ ಹೋಗಲ್ಲ. ನಿಮ್ಮ ಹತ್ರ ಮಾತಾಡೋದೇ ಜಾಸ್ತಿ. ಸರ್, ಈಗ ಸರ್ಕಾರ 2.5 ವರ್ಷ ಪೂರೈಸಿದೆ. ಇವತ್ತಿನಿಂದ ಸೆಕೆಂಡ್ ಇನ್ನಿಂಗ್ಸ್ ಅಂದ್ರೆ 2 ವರ್ಷ ಆಫ್ಟರ್ ಏನ್ ನಿರೀಕ್ಷೆ ಮಾಡ್ತೀರಾ? ಎಲ್ಲ ಇನ್ನಿಂಗ್ಸ್ ಅಂತೇನೂ ಇಲ್ಲ. 5 ವರ್ಷ ಒಂದೇ ಇನ್ನಿಂಗ್ಸು. ಈಗ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು, ರಾಜಕೀಯ ಪಕ್ಷಗಳು ಚುನಾವಣೆ ಪ್ರಣಾಳಿಕೆ ಘೋಷಣೆ ಮಾಡ್ತಾರೆ. 5 ವರ್ಷದಲ್ಲಿ ನಾವು ಪ್ರಣಾಳಿಕೆಯಲ್ಲಿ ಏನು ಹೇಳಿರ್ತೀವೋ ಅದನ್ನು ಈಡೇರಿಸುವಂಥದ್ದು ನಮ್ಮ ಜವಾಬ್ದಾರಿ. ಅದರಲ್ಲಿ ಗ್ಯಾರಂಟಿಗಳ ಜೊತೆಗೆ ಇನ್ನು ಅನೇಕ ವಿಚಾರಗಳು ಕ್ಯಾಬಿನೆಟ್ಟಲ್ಲಿ ಬರ್ತಾ ಇದೆ, ಒಂದೊಂದೇ ಮಾಡ್ತೀವಿ. ಉಳಿದಿರ್ತಕ್ಕಂಥದ್ದು ಕೂಡ 5 ವರ್ಷದ ಅವಧಿಯಲ್ಲಿ ನಾವು ಮಾಡ್ತೀವಿ. ನಾವು ಕಾಂಗ್ರೆಸ್ ಪಕ್ಷ ಹೇಳ್ದಾಗೆ ನುಡಿದಂತೆ ನಡೆಯುವ ಪಕ್ಷ, ನುಡಿದಂತೆ ನಡೆಯುವ ಸರ್ಕಾರ. ಹಿಂದೆ 2013ರಿಂದ 2018ವರೆಗೂ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾಗ
ನಾವು ನಮ್ಮ ಪ್ರಣಾಳಿಕೆಯಲ್ಲಿ 165 ಭರವಸೆ ಕೊಟ್ಟಿದ್ವಿ, 158 ಈಡೇರಿಸ್ತೀವಿ. ಎಷ್ಟು? 158 ಭರವಸೆಗಳನ್ನು ಈಡೇರಿಸ್ತೀವಿ. ಅದೇ BJPಯವರು 2018 ಚುನಾವಣೆಯಲ್ಲಿ 600 ಭರವಸೆ ಕೊಟ್ಟರು, 19ಕ್ಕೆ ಅಧಿಕಾರಕ್ಕೆ ಬಂದರು. ನಮ್ಮ ಸಮ್ಮಿಶ್ರ ಸರ್ಕಾರ ಬಿದ್ದೋದ್ಮೇಲೆ 4 ವರ್ಷ ಅವಕಾಶ ಇತ್ತು. 600 ಆಶ್ವಾಸನೆಗಳಲ್ಲಿ ಅವರು ಈಡೇರಿಸಿದ್ದು ಕೇವಲ 60. ಅವರು ಬರೀ ಸುಳ್ಳು ಹೇಳ್ತಾರೆ ಎಲೆಕ್ಷನ್ಗೋಸ್ಕರ BJPಯವರು. ನಾವು ಸುಳ್ಳುಗಳು ಹೇಳಲ್ಲ, ಕೆಲಸ ಮಾಡಬೇಕು, ಓಟ್ ತಗೋಬೇಕು. BJPಯವರಾದರೆ ದೇವ್ರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಓಟ್ ಕೇಳ್ತಾರೆ, ಜನನೂ ಹಾಕ್ತಿರ್ತಾರೆ ಅವ್ರಿಗೆ. ಸರಿ, ಹಿಂದೆ ಒಂದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾಯಕತ್ವ ಗೊಂದಲ ಇರಲಿಲ್ಲ, ಇವಾಗ ಗೊಂದಲ ಇದೆಯಲ್ಲ ಸರ್. ಈಗ ಪ್ರಣಾಳಿಕೆ ಭರವಸೆ ಎಲ್ಲ ಇದೆ ಅಂತ ನಿಮ್ಮದೇ ನಮ್ಮ ಸುಮ್ಮನೆ ಮಾಧ್ಯಮದವರೇ ನೀವೇ ಎಲ್ಲ ಸುಮ್ಮನೆ ಬದಲ ಮಾಡ್ತೀರಾ. ಸರಿ, ಒಂದೇ ಇನ್ನಿಂಗ್ಸ್ ಅಂತ ಹೇಳಿದ್ರೆ ಅವ್ರು 5 ವರ್ಷನೂ ಸಿದ್ದರಾಮಯ್ಯ ಅವರು ಇರ್ತಾರ. ಒಂದೇ ಇನ್ನಿಂಗ್ಸ್ ಅಂದ್ರೆ ಅದ್ರ ಬಗ್ಗೆ ಎಲ್ಲ ಮಾತಾಡೋದಪ್ಪ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.